ನೃತ್ಯದ ಜೊತೆಗೆ ಈಚಿನ ಪಾಠ ಮಕ್ಕಳಿಗಾಗಿ ವಿಶೇಷ ಶಿಬಿರ ಹಮ್ಮಿಕೊಂಡ ಡ್ಯಾನ್ಸ್ ಮಾಸ್ಟರ್ ಕೇಶವ. ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಈಜಿನ ಸಂಭ್ರಮ. ಸುರಕ್ಷತೆಯೊಂದಿಗೆ ಈಜು ಕಲಿಸುತ್ತಿರುವ ಡ್ಯಾನ್ಸ್ ಮಾಸ್ಟರ್ ಕೇಶವ. ಯುವಜನತೆಗೆ ಸ್ವಯಂ ರಕ್ಷಣೆ ಕಲಿಯಲಿ. ಶಿಬಿರದಲ್ಲಿ 100 ಮಕ್ಕಳಿಗೆ ಈಜಿನ ಕೌಶಲ್ಯ ಕಲಿಸುತ್ತಿರುವ ಕೇಶವ ಮಾಸ್ಟರ್. ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬಲು ಈಜು ಕಲೆ ಅಗತ್ಯ. ಕೇಶವ ಅಕಾಡೆಮಿ ಸಂಸ್ಥಾಪಕ ಕೇಶವ ಅವರ ಅಭಿನಂದನೀಯ ಹೆಜ್ಜೆ. ಚಿಂತಾಮಣಿ ನಗರದ ಪ್ರಸಿದ್ಧ ಕೇಶವ ಅಕಾಡೆಮಿಯ ಸಂಸ್ಥಾಪಕರು ಹಾಗೂ ಖ್ಯಾತ ಡ್ಯಾನ್ಸ್ ಮಾಸ್ಟರ್ ಆಗಿರುವ ಕೇಶವ ಅವರು ಈ ಬಾರಿಯ ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಈಜು ತರಬೇತಿಯನ್ನ ನೀಡುತ್ತಿದ್ದಾರೆ. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿರುವ ಅವರು ಮಕ್ಕಳಿಗೆ ಆತ್ಮರಕ್ಷಣೆ ಹಾಗೂ ದೈಹಿಕ ಸಾಮರ್ಥ್ಯ ವೃದ್ಧಿಗಾಗಿ ಈಜು ಅತ್ಯಗತ್ಯ ಎಂದು ಪ್ರತಿಪಾದಿಸಿದ್ದಾರೆ. ಬೇಸಿಗೆ ರಜಾ ದಿನಗಳಲ್ಲಿ ಮಕ್ಕಳು ಕೆರೆ ಕುಂಟೆಗಳಿಗೆ ಹೋಗಿ ಅನಾಹುತಕ್ಕೀಡಾಗುವುದನ್ನು ತಪ್ಪಿಸಲು ಕೇಶವ ಅವರು ಸುರಕ್ಷಿತವಾದ ಬಾವಿಗಳಲ್ಲಿ ಮಕ್ಕಳಿಗೆ ಈಜು ಕಲಿಸುತ್ತಿದ್ದಾರೆ. ನುರಿತ ತರಬೇತುದಾರರ ಮೇಲ್ವಿಚಾರಣೆಯಲ್ಲಿ ಮಕ್ಕಳಿಗೆ ಟ್ಯೂಬ್ ಹಾಗೂ ಇತರ ಸುರಕ್ಷಿತ ಪರಿಕರಗಳನ್ನು ಬಳಸಿ ತರಬೇತಿ ನೀಡಲಾಗುತ್ತಿದೆ. ಈಜು ತರಬೇತಿಯ ಜೊತೆಗೆ ಕೇಶವ ಅವರು ಮಕ್ಕಳಿಗೆ ಅಂಡರ್ ವಾಟರ್ ಸ್ವಿಮ್ಮಿಂಗ್, ಶವಾಸನ, ಚಕ್ರಾಸನ ಸೇರಿದಂತೆ ವಿವಿಧ ಯೋಗಾಸನಗಳನ್ನು ನೀರಿನಲ್ಲಿ ಮಾಡುವ ಕಲೆಗಳನ್ನು ಕಲಿಸಿಕೊಡುತ್ತಿದ್ದಾರೆ. 1 ತಿಂಗಳ ಈ ವಿಶೇಷ ಶಿಬಿರದಲ್ಲಿ ಸುಮಾರು 60ರಿಂದ 100ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸುತ್ತಿದ್ದು, ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಯ ವಿವಿಧ ಭಾಗಗಳಿಂದಲೂ ಮಕ್ಕಳು ಆಗಮಿಸುತ್ತಿರುವುದು ವಿಶೇಷವಾಗಿದೆ. ಕೇಶವ ಅವರ ಈ ಸಾಮಾಜಿಕ ಕಳಕಳಿಗೆ ಪೋಷಕರು ಮತ್ತು ಶಿಕ್ಷಕರು ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಕ್ಕಳು ತಮ್ಮ ಪ್ರಾಣವನ್ನ ತಾವೇ ರಕ್ಷಿಸಿಕೊಳ್ಳುವಂತಹ ಕೌಶಲ್ಯಗಳನ್ನು ಕಲಿಯುತ್ತಿರುವುದು ವಿಶೇಷ ತಂದಿದೆ ಎಂದು ಪೋಷಕರು ಅಭಿಪ್ರಾಯಪಟ್ಟಿದ್ದಾರೆ. ಕೇಶವ ಅವರು ಮಾತನಾಡುತ್ತಾ, ಪ್ರತಿ ವರ್ಷ ಬೇಸಿಗೆ ಶಿಬಿರದ ಮೂಲಕ ಮಕ್ಕಳಿಗೆ ಹೊಸ ಕೌಶಲ್ಯಗಳನ್ನು ಕಲಿಸುವುದು ನಮ್ಮ ಉದ್ದೇಶ. ಪೋಷಕರು ತಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಈಜು ಕಲಿಯಲು ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು. ಈಜು ಕಲಿಯಲು ಬಂದ ಮಕ್ಕಳು ಪೋಷಕರು ಮಾಧ್ಯಮದವರೊಂದಿಗೆ ಮಾತನಾಡಿ, ನಮ್ಮ ಮಕ್ಕಳು ಕೇವಲ ಕೆಲವು ದಿನಗಳಲ್ಲಿ ಈಜನ್ನು ಕಲಿಯುತ್ತಿರುವುದು ಸಂತಸ ತಂದಿದೆ. ಕೇಶವ ಅಕಾಡೆಮಿಯ ಈ ಪ್ರಯತ್ನ ಶ್ಲಾಘನೀಯ ಎಂದು ತಿಳಿಸಿದರು. ಮಕ್ಕಳಿಗೆ ಬಾಲ್ಯದಲ್ಲೇ ಈಜು ಕಲಿಸುವುದು ಒಂದು ಸುರಕ್ಷತಾ ಕವಚವಿದ್ದಂತೆ. ಶಿಬಿರದ ಮೂಲಕ ಮಕ್ಕಳಿಗೆ ಈ ಜೀವರಕ್ಷಕ ಕಲೆಯನ್ನು ಕಲಿಸುತ್ತಿರುವುದು ನಮಗೆ ತೃಪ್ತಿ ನೀಡಿದೆ. ಬೇಸಿಗೆಯ ರಜೆಯಲ್ಲಿ ಮಕ್ಕಳು ಕೇವಲ ಮೊಬೈಲ್ ಮತ್ತು ಟಿವಿಗಳಿಗೆ ಸೀಮಿತವಾಗದೆ ದೈಹಿಕವಾಗಿ ಸದೃಢರಾಗಲು ಮತ್ತು ಸಂಭವನೀಯ ಅನಾಹುತಗಳಿಂದ ಪಾರಾಗಲು ಈಜು ಒಂದು ಅತ್ಯಗತ್ಯ ಕಲೆಯಾಗಿದೆ ಎಂಬ ಉದ್ದೇಶದಿಂದ ಈ ತರಬೇತಿಯನ್ನ ಪಡೆಯುತ್ತಿರುವವರು ಸಂತೋಷವಾಗಿದೆ. ಬನ್ನಿ ಪರವಾಗಿಲ್ಲ, ಆರಾಮಾಗಿ ಬನ್ನಿ. ಕೇಶವ ಡ್ಯಾನ್ಸ್ ಅಕಾಡೆಮಿಯಿಂದ ಪ್ರತಿ ವರ್ಷ ಹಾಲಿಡೇಸ್ಗೆ ಮಕ್ಕಳು ಪ್ರತಿಯೊಂದು ಸ್ಕೂಲಿಂದ ಬರ್ತಾರೆ. ಸಮ್ಮರ್ ಕ್ಯಾಂಪ್ ಮಾಡ್ತೀವಿ ನಾವು, ಇಯರ್ ಮಾಡ್ತಾ ಇರ್ತೀವಿ ನಾವು. ಈ ಖುಷಿ ಹೊಂಡ, ಈ ಕೆರೆಗಳು ಪೇರೆಂಟ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಡಿ. ದಯವಿಟ್ಟು ವರ್ಷ ಇದೇ ಹೇಳೋದು ನಾನು, ನಮ್ಮಂಥವ್ರ ಹತ್ರ ಕಳಿಸ್ಕೊಡಿ. ಪ್ರತಿಯೊಂದು ಸ್ಕಿಲ್ಸು ಕಳಿಸ್ತೀವಿ. ಮ್ಯಾಕ್ಸಿಮಮ್ ಮಕ್ಕಳು ಅವರು ಪ್ರಾಣ ಅವ್ರು ಕಾಪಾಡ್ಕೊತಾರೆ, ಅಷ್ಟವರೆಗೂ ನಾವು ಕಳಿಸ್ತೀವಿ. ಸ್ಕಿಲ್ಸ್ ಬಂದು 5 ಡೇಸ್ ಮಾತ್ರ ಸ್ವಿಮ್ಮಿಂಗು, 5 ಡೇಸ್ಗೆ ಬರೀ ಬೇಸಿಕ್ ಕೊಡ್ತೀವಿ. ಬೇಸಿಕ್ ಆದಮೇಲೆ 15 ಡೇಸಲ್ಲಿ ಎಲ್ಲ ಸ್ಕಿಲ್ಸು ಕೊಡ್ತೀವಿ. ಎಲ್ಲನ್ನ ಹೋಗಲಿ ಅವ್ರ ಪ್ರಾಣ ಅವ್ರು ಕಾಪಾಡ್ಕೋಬೋದು. ದಯವಿಟ್ಟು ನಮ್ಮ ಹತ್ರ ಕಳಿಸ್ಕೊಡಿ. ಎಲ್ಲ ವೆರೈಟೀಸು ಕೊಡ್ತೀವಿ. ಬ್ಯಾಕ್ ಸಿಮ್ಮು, ಅಂಡರ್ ವಾಟರ್ ಸಿಮ್ಮು, ಶವಾಸನ, ಮಗ್ಗು, ಡೈಯಿ, ಚಕ್ರಾಸನ, ಪ್ರತಿಯೊಂದು ಬಾವಿಯಲ್ಲೇ ಏನೇನು ವೆರೈಟೀಸ್ ಇದೆಯೋ ಆದಷ್ಟು ಎಲ್ಲ ಪ್ರಯತ್ನ ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಪೇರೆಂಟ್ಸು
ಮಕ್ಕಳು ವರ್ಷ ಮ್ಯಾಕ್ಸಿಮಮ್ ನಮಗೆ ಒಂದು 60ಇಂದ 70 100 ಜನ ಒಳಗೆ ಬರ್ತಾ ಇದ್ದಾರೆ. ಎಲ್ಲರೂ ಕಳಿಸಿ ದೂರದಿಂದ ಬೆಂಗಳೂರಿಂದ ಬರ್ತಾರೆ, ಕೋಲಾರಿಂದ ಬರ್ತಾರೆ. ಅದೇ ಕೆಲಸವಾಗಿ ದಯವಿಟ್ಟು ತುಂಬ ಖುಷಿ ಆಗ್ತಾಯಿದೆ ಸರ್. ಒಂದು 15 ವರ್ಷದಿಂದ ಮಾಡಿಸ್ತಾ ಇದ್ದೀನಿ ಸರ್. ನಾನು ಇಯರ್ ಮಾಡಿಸ್ತಾ ಇದ್ದೀವಿ ಇದೇ ಬಾವಿ. ಇಲ್ಲಿ ಬಂದು ತುಂಬ ಖುಷಿ. ಇಲ್ಲಿ ಬಾವಿಯವರು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆ. ಸ್ಕೂಲು ಈಗ ಪ್ರೀತಿ ಸ್ಕೂಲು, ನಲಂದ ಸ್ಕೂಲು, ನವೀನ್ ಸ್ಕೂಲು ಎಲ್ಲ ನಾವು ಹೋಗೋ ಸ್ಕೂಲ್ಗಳೆಲ್ಲ ನಮಗೆ ಪೇರೆಂಟ್ಸ್ ಸಮೇತ ತುಂಬ ಬರ್ತಾಯಿದೆ. ಟೀಚರ್ಸು ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರು ಪ್ರಾಣ ಅವ್ರು ಕಾಪಾಡ್ಕೊತಾರೆ, ರಿಸ್ಕ್ ಇರಲ್ಲ. ಒಂದು ತೊಟ್ಟಿಯಲ್ಲಿ ಬಿದ್ದೋಗ್ಲೇ ಮೇಲಕ್ಕೆ ಬರ್ತಾರೆ. ಈಗ ಪೇರೆಂಟ್ಸ್ ಏನೋ ಈಗ ತಂದೆ ತಾಯಿಗೆ ಬರಲ್ಲ, ಎಲ್ಲನ್ನ ಒಂದು ಟ್ರಿಪ್ ಹೋಗ್ತಾರೆ, ಅವ್ರಿಗೆ ಬರಲ್ಲ, ನೋಡ್ಕೊಂಡಿರ್ತಾರೆ. ಈಗ ಅವ್ರು ಖುಷಿಯಾಗಿ ಮಕ್ಕಳು ಮಾಡ್ತಾರೆ, ಆರಾಮಾಗಿ ತೊಟ್ಟಿಯಲ್ಲಿ ಬಿದ್ದೋಗ್ಲಿ ಬಿಡಿ, ಹುಡುಗ ಬಂದು ಮೇಲಕ್ಕೆ ಬರ್ತಾರೆ. ಅವ್ರ ಪ್ರಾಣ ಅವ್ರು ಕಾಪಾಡ್ಕೊಂಡ ಸರ್. ಲಾಸ್ಟ್ ಇಯರ್ ನನ್ನ ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದೆ. ಬರೀ ಒಂದು 5-6 ದಿನದಲ್ಲಿ ಒಂದು ಈಜನ್ನು ಕಲ್ತ್ಕೊಂಡ್ರು. ಮತ್ತು ಲಾಸ್ಟ್ ಇಯರ್ ಫುಲ್ಲು 1.5 ತಿಂಗಳು ಕಂಟಿನ್ಯೂ ಮಾಡಿದ್ವಿ. ಈ ವರ್ಷವೂ ಕಂಟಿನ್ಯೂ ಮಾಡಿದ್ದೀವಿ. ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ರೆ ಭಾಳ ಸಂತೋಷ ಆಗುತ್ತೆ ಸರ್. ನಾವೆಲ್ಲ ಚಿಕ್ಕವರಾಗಿದ್ದಾಗ ಏನಾಗ್ತಾ ಇತ್ತಪ್ಪ ಅಂದರೆ ಕದ್ದು ಮುಚ್ಚಿ ತಂದೆ ತಾಯಿ ಗೊತ್ತಿಲ್ಲದಿರೋ ಹೋಗಿ ಈಜು ಕಲ್ತ್ಕೊತಾ ಇದ್ವಿ. ಈಗ ಏನಾಗಿದೆ ಅಂದರೆ ಎಲ್ಲ ಪೇರೆಂಟ್ಸ್ಗೂ ಒಂದು ಅವೇರ್ನೆಸ್ ಬಂದಿದೆ. ಮಕ್ಕಳಿಗೆ ಮೂಲಭೂತ ಕೌಶಲ್ಯಗಳಲ್ಲಿ ಈಜು ಕೂಡ ಒಂದು. ನಾವೇನು ಸಂಗೀತ, ನೃತ್ಯ ಏನೇನು ಕಲಿಸ್ತೀವಿ ಶಾಲೆಗಳಲ್ಲಿ ಪಾಠೋಪಚಾರಗಳ ಜೊತೆಗೆ ಈಜು ಕೂಡ ಅವರ ಜೀವನದಲ್ಲಿ ಒಂದು ಉತ್ತಮವಾದ ಕೌಶಲ್ಯ ಅಂತ ಈಗ ನಂಬಿ ಪೇರೆಂಟ್ಸೇ ಕರ್ಕೊಂಬರ್ತಾ ಇರೋದು ತುಂಬ ಸಂತೋಷದ ವಿಚಾರ ಸರ್. ಬಹಳ ಅದ್ಭುತವಾಗಿ, ವಿಶೇಷವಾಗಿ ಕೇಶವ ಸರ್ ಮತ್ತು ಅವ್ರ ಟೀಮ್ ಇದೆ ಅಲ್ಲ, ಅವ್ರ ಮೇಡಮ್ ಅವರು ಅಷ್ಟೇ. ಹೆಣ್ಮಕ್ಳು ಬಂದರೆ ಮೇಡಮ್ ಅವ್ರು ಬಂದು ಶ್ರದ್ಧೆ ತಗೊಂಡು ಕಲಿಸ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಮಕ್ಕಳೆಲ್ಲರೂ ಈಜು ಕಲಿತಾ ಇದ್ದಾರೆ. ಅದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಒಂದೇ ವಾರದಲ್ಲಿ ಮಕ್ಕಳು ಈಜನ್ನು ಕಲಿತು ಮತ್ತು ಬ್ಯಾಕ್ ಸ್ವಿಮ್ಮಿಂಗು ಮತ್ತು ಅಂಡರ್ ವಾಟರ್ ಸ್ವಿಮ್ಮಿಂಗು, ಡೈವ್ ಮಾಡೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಸರ್. ಅದ್ಭುತವಾಗಿ ಮಕ್ಕಳು ಮಾಡ್ತಾ ಇರೋದು ನೋಡಿದ್ರೆ ನೋಡೋದಕ್ಕೆ ಒಂದು ಸಂತೋಷ ಸರ್. ತುಂಬ ಚೆನ್ನಾಗಿದೆ ಅಂತ ಪ್ರತಿ ಪೇರೆಂಟ್ಸ್ಗೆ ಹೇಳೋದೇನೆಂದರೆ, ಮಕ್ಕಳು ಎಲ್ಲನ ಟ್ರಿಪ್ ಗಿಪ್ ಹೋದಾಗ ನಾವು ಭಯದಿಂದ ಮನೇಲಿ ಇರ್ತೀವಿ. ಅಂಥವ್ರಿಗೆ ಬರೀ 10 ದಿವಸದಲ್ಲೇ ಸ್ವಿಮ್ಮಿಂಗ್ ಕಳಿಸಿದ್ದಾರೆ. ನಮ್ಮ ಮಕ್ಕಳಿಗೆ ಇದೇ ಫಸ್ಟ್ ಟೈಮು. ಅವ್ರು ಯಾವ ಥರ ಬೇಕಾದರೂ ಓಡಿಸೋ ಥರ ಮಾಡಿದ್ದಾರೆ. ಅವ್ರು ನಮ್ಗೆ ಅದೇ ಒಂದು ಖುಷಿ. ಅವ್ರ ಲೈಫಲ್ಲಿ ಒಂದು ಇದು ಕೊಟ್ಟಂಗೆ, ಅವ್ರ ಮೆಮೊರಿ ಕೊಟ್ಟಂಗೆ. ಇದೆಲ್ಲ ನಾವು ಪೇರೆಂಟ್ಸ್ ಹೇಳೋದಂದರೆ ಅವ್ರ ಫ್ಯೂಚರ್ ಕೊಟ್ಟಂಗೆ. ಇದೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ. ಬೆಂಗಳೂರಿಂದ ಇವಾಗೆಲ್ಲ ನ್ಯೂಸ್ ಎಲ್ಲ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ. ಇವಾಗ ಮಕ್ಕಳಿಗೆ ಈಜು ಕಂಪಲ್ಸರಿಯಾಗಿ ಬರಲೇಬೇಕು. ನನ್ನ ಮಗ 4 ಡೇಸಲ್ಲೇ ಕಲಿತ. ಇನ್ನೊಂದು, ಈ ಬಾವಿನಲ್ಲಿ ಕಲಿಯೋದ್ರಿಂದ ಕೆಮಿಕಲ್ ಫ್ರೀಯಿಂದ ಆರಾಮಾಗಿ ಕಲಿಬೋದು. ಈ ಸ್ವಿಮ್ಮಿಂಗ್ ಕ್ಲಾಸಲ್ಲಿ ಲಾಂಗ್ ಟೈಮ್ ಕಲಿಯೋಕ್ಕಾಗಲ್ಲ. ಅದೇ ಈ ಬಾವಿನಲ್ಲಾದರೆ ಆರಾಮಾಗಿ ಕಲಿಬೋದು. 4 ಡೇಸಲ್ಲೇ ನನ್ನ ಮಗ ಕಲಿತ. ಈಗ ಕಂಪಲ್ಸರಿಯಾಗಿ ಈಜು ಕಲಿತ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ. ಒಂದು ವಾರದಲ್ಲಿ ನನ್ನ ಮಗ ಕಲ್ತಿದ್ದಾನೆ ಚೆನ್ನಾಗಿ. ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆಮೇಲೆ ಅವರಿಂದ ಬೇಗ ಕಲ್ತಿದ್ದಕ್ಕೆ ಅವರಿಂದನೇ ಸಾಧ್ಯ ಆಯಿತು. ಸುಷ್ಮಾ ಅಂತ. ಇಲ್ಲಿ ಕಲಿತಾ ಇರೋದಕ್ಕೆ ಎಲ್ಲ ಮಕ್ಕಳಿಗೂ ಕೇಶವ ಸರ್ ಮುಖಾಂತರ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಎಲ್ರಿಗೂ ಒಂದು ರಕ್ಷಣಾ ಕವಚದ ಥರ ಈ ಸ್ವಿಮ್ಮಿಂಗ್. ಅವ್ರ ಪ್ರಾಣ ರಕ್ಷಿಸ್ಕೊಳ್ಳೋದಲ್ಲದೆ ಪಕ್ಕದಲ್ಲಿರೋ ಪ್ರಾಣನ ರಕ್ಷಿಸ್ಕೊಳ್ಳೋವಂಥ ಒಂದು ಇದು. ಸೊ ನನ್ನ ಮಕ್ಕಳಿಗೆ ಕಲಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. 4 ಇಯರ್ಸಿಂದ ಕಲ್ತ್ಕೋತಿದ್ದಾರೆ. ಕಲಿತು ಚೆನ್ನಾಗಿ ಅವ್ರು ಹೊಡಿತಾ ಇರೋದು ನೋಡಿ ನನಗೂ ಅವ್ರ ಮುಖಾಂತರ ಇನ್ಸ್ಪಿರೇಷನ್ ಆಗಿ ನಾನು ಕಲಿತು ಇವಾಗ ನಾನು ಕಲಿತಾ ಇದ್ದೀನಿ. ಇಲ್ಲಿ ತುಂಬ ಮಕ್ಕಳು ಕಲಿತಾ ಇದ್ದಾರೆ. ಇದೇ ಥರ 50 ಮಕ್ಕಳಿಗೆ 100 ಮಕ್ಕಳಾಗಿ, 100 ಮಕ್ಕಳಿಗೆ 200 ಮಕ್ಕಳಾಗಿ ಕಲೀಲಿ ಅನ್ನೋದು ನನ್ನ ಆಶಯ.